ನರ್ಸರಿ ಹೆಸರಲ್ಲಿ ರೈತರಿಗೆ ಮೋಸ, ಅಧಿಕಾರಿಗಳ ಮೊರೆ ಹೋದ ರೈತರು ಭಾಗ 2. ಈ ದಿವಸ ಆನೇಕಲ್ ತಾಲೂಕು ಕಸಬಾ ಹೋಬಳಿಯ ಸುಮಾರು ಒಂದು 10-12 ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಏನು ಶಾಮಂತಿ ಸಸಿಯನ್ನು ಹಾಕಿದ್ವಿ. ಆ ನರ್ಸರಿಯವರು ಕೊಟ್ಟ ಲೋಪಯುಕ್ತ ಗಿಡಗಳಿಂದ ಇವತ್ತೆಲ್ಲ ನಾವು ಲಾಸ್ ಆಗಿದೆ. ನಮಗೆ ಅವರು ನರ್ಸರಿಯವರನ್ನ ಕರೆಸಿ ಈ ಕೂಡಲೇ ಅವ್ರ ಕಾನೂನು ರೀತಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಿ ನಮ್ಗೆ ಏನು ಲಾಸ್ ಆಗಿದೆ ರಿಕವರಿ ಮಾಡಿಕೊಡ್ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಈ ಕೂಡಲೇ ಅಧಿಕಾರಿಗಳು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಬೇಕು. ಇಲ್ಲಿ ಏನು ರೈತರು ಅವ್ರ ನರ್ಸರಿಗಳ ಸಸಿ ತಗೊಂಡು ಹಾಕಿ ಲಾಸ್ ಆಗಿದೆ, ಅದನ್ನ ರಿಕವರಿ ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ನಾವು ಹೇಳ್ಕೊಂಡಿದ್ದೀವಿ. ದೇಶದ ಬೆನ್ನೆಲುಬು ರೈತ, ಆದರೆ ಹೆಜ್ಜೆ ಹೆಜ್ಜೆಯಲ್ಲೂ ರೈತರಿಗೆ ವಂಚನೆ ನಡೆಯುತ್ತಲೇ ಇದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ರೈತರಿಗೆ ಹೂವು ಗಿಡಗಳನ್ನು ನೀಡುವ ನರ್ಸರಿಗಳು ರೋಗಗ್ರಸ್ತ ಗಿಡಗಳನ್ನು ಕೊಟ್ಟು ಮೋಸ ಮಾಡ್ತಿದ್ದಾರೆ. ಇದರಿಂದ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡು ಕಂಗಾಲಾದ ರೈತರು ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ರೈತರು ಯಾವುದೇ ಬೆಳೆ ಹಾಕಿದ್ರೂ ಒಂದಿಲ್ಲೊಂದು ನಷ್ಟ ಅನುಭವಿಸುತ್ತಲೇ ಇರುತ್ತಾರೆ. ಇದೀಗ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸುತ್ತಮುತ್ತಲ ರೈತರು ಸೇವಂತಿ ಗಿಡ ಬೆಳೆಸಿ ಬಹಳ ನಷ್ಟ ಅನುಭವಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ PhD ಅವ್ರು ಹೇಳಿದ್ರು ನಿಮ್ಗೆ? ಯಾವ HR ಪ್ರೊಫೆಸರ್ ಹೇಳಿದ್ರು? ಯಾರನ್ನ ಕಂಡಿಡಿದಿದ್ರ? ಏನಂತ ಸರ್? ಕಳೆ ಔಷಧಿ ಹೊಡಿಬೇಕಾ ಭೂಮಿಗೆ? ಕಳೆ ಔಷಧಿ ಸುಮಾರು ಜನ ಹೊಡಿತಾರ. ಅಲ್ಲಲ್ಲ, ಕಳೆ ಔಷಧಿ ನಾವೆಲ್ಲ ಕೇಳಿದ್ವಿ. ಈ ರೈತರನ್ನ ಕೇಳ್ಬೇಕಾದ್ರೆ ಹೌದು, ಅದೆಲ್ಲ ಸರ್ ಜನರಿಕ್ ಆಗಿ ಬೇಡ. ನೀವು ನರ್ಸರಿಗೆ ಬನ್ನಿ, ನಾವೇನ್ ಮಾಡ್ತಾ ಇದೀವಿ ನೋಡಿ, ಎಲ್ಲ ನಮ್ಮ ಮದರ್ ಪ್ಲಾಂಟ್ ನೋಡಿ, ನಮ್ಮ ಪ್ರೊಡಕ್ಷನ್ ಏರಿಯಾ ನೋಡಿ, ರೂಟಿಂಗ್. ಹೌದು, ಆನೇಕಲ್ ತಾಲೂಕಿನ ಸುತ್ತಮುತ್ತ ಸುಮಾರು 150ಕ್ಕೂ ಹೆಚ್ಚು ಎಕರೆಗಳನ್ನ ರೈತರು ಸೇವಂತಿ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ಆದರೆ ನರ್ಸರಿಯವನು ಕೊಟ್ಟಿರುವ ರೋಗಗ್ರಸ್ತ ಹೂವು ಗಿಡಗಳಿಂದ ಇದೀಗ 100ಕ್ಕೆ 100ರಷ್ಟು ತಮ್ಮ ಬೆಳೆಯನ್ನ ಕಳೆದುಕೊಂಡು ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ನೀಡಿ ಕೂಡಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ. ಇನ್ನು ನೆಲಮಂಗಲ ಸಮೀಪದ ತರುಣ್ ನರ್ಸರಿ, ಬೆಂಗಳೂರು ಸುತ್ತಲಿನ ಆನೇಕಲ್ ನರ್ಸರಿಗಳಲ್ಲಿ ಈ ರೀತಿ ರೈತರಿಗೆ ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದ್ದು, ಲಕ್ಷಾಂತರ ಹಣವನ್ನು ಇದೀಗ ರೈತರು ಕಳೆದುಕೊಂಡು ಕೈಗೆ ಬೆಳೆ ಬಾರದೆ ನೋವನ್ನ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಮಾಧ್ಯಮದವರು ತರುಣ್ ನರ್ಸರಿ ಅವರನ್ನ ಸಂಪರ್ಕಿಸಿ ಪ್ರಶ್ನಿಸಿದಾಗ, ಎಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ. ಅಲ್ಲ, ನೀವು ರಿಯಾಕ್ಷನ್ ಕೊಡ್ತೀರ ಅಂದ್ರೆ ಬರೋಣ. ಬಟ್ ಈಗ ಆನೇಕಲ್ ಇರೋದ್ರಿಂದ ನೀವು ಆನೇಕಲ್ಗೆ ಬಂದ್ರೆ ರೈತರು ಇಲ್ಲೇ ಇದಾರಲ್ಲ ಸರ್. ರಿಪೋರ್ಟ್ ಮಾಡೋದು ನಿಮ್ ಕೆಲಸ ಅಷ್ಟೇ. ನೀವೇನು ಜಸ್ಟಿಸ್ ಅಲ್ಲ, ನೀವೇನು ಕಾನೂನಲ್ಲ, ನೀವೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಮಾಧ್ಯಮದವರು ಜಸ್ಟಿಸ್ ಅಲ್ಲ, ಪೊಲೀಸರಲ್ಲ ಎಂದು ಉಡಾಫೆ ಉತ್ತರವನ್ನ ಕೊಟ್ಟು ನರ್ಸರಿ ಮಾಲೀಕ ಭಾಸ್ಕರ್ ರೆಡ್ಡಿ, ಏನು ಅಂದ್ರೆ ವಿಲ್ಟ್ ಬಂದಿರೋ ಗಿಡದಿಂದ ಕಸಿ ಮಾಡಿ ಎಲ್ಲ ರೈತರಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸ್ವಲ್ಪ ಉಡಾಫೆಯಾಗಿ ಉತ್ತರ ಕೊಟ್ಟರು. ಯಾರು ನರ್ಸರಿ ಅವರು ಏನಂದರೆ ರೈತರೆಲ್ಲ PhD ಮಾಡಿದಾರ, ಈ ಥರ ಎಲ್ಲ ಮಾತುಗಳು ಮಾಡಿದ್ದಾರೆ. ಇನ್ನೊಂದಂದರೆ ಈಗ ಮ್ಯಾಕ್ಸಿಮಮ್ ಬಂದು ಎಲ್ಲ ರೈತರು ಬಂದು ಎಲ್ಲ ಗ್ರ್ಯಾಜುಯೇಟ್ಸೇ. ಏನು ಅವರೇನು ಹೇಳ್ದಂಗೆ ಯಾರು ಈಗ ಅನ್ಎಜುಕೇಟೆಡ್ ಇರಲ್ಲ. ಏನು ಪ್ರತಿ ಎಕರೆಗೆ 1 ರಿಂದ 2 ಲಕ್ಷ ಬಂಡವಾಳ ಹಾಕಿ ರೈತರು ಮೋಸ ಹೋಗಿದ್ದು, ಸೇವಂತಿ, ಸೆಂಟ್ ಯೆಲ್ಲೋ, ಸೆಂಟ್ ವೈಟ್ ಗಿಡಗಳು ಸ್ಟೆಮ್ನಲ್ಲಿ ವಿಲ್ಟ್ ಎಂಬ ಶಿಲೀಂಧ್ರದೊಂದಿಗೆ ಬರುತ್ತಿವೆ. ಈ ಗಿಡಗಳನ್ನು ಬೆಳೆಸಿದಾಗ ಬೆಳೆ ಕೈಗೆ ಬರುವ ಸಮಯಕ್ಕೆ ಸರಿಯಾಗಿ ಗಿಡ ಒಣಗಿ ಸಂಪೂರ್ಣವಾಗಿ ಹಾಳಾಗುತ್ತದೆ. ಇದರಿಂದ ತಾವೇ ಬೆಳೆದ ಎಲ್ಲ ಸೇವಂತಿ ಗಿಡಗಳನ್ನು ರೈತರು ಕಿತ್ತು ಹಾಕಿ ಉಳುಮೆ ಮಾಡುವುದು ಮನ ಕಲಕುವಂತೆ ಆಗಿದೆ. ಇನ್ನು ಈ ವಿಚಾರ ತಿಳಿದಿದ್ರೂ ಸಹ ನರ್ಸರಿ ಮಾಲೀಕ ಭಾಸ್ಕರ್ ರೆಡ್ಡಿ ಅಂತಹ ಸ್ಟೆಮ್ಗಳನ್ನು ರೈತರಿಗೆ ನೀಡಿ ಮೋಸ ಮಾಡುತ್ತಿದ್ದಾರೆ ಎಂಬ ಆರೋಪ ಇದೆ. ಇನ್ನು ಕೂಡಲೇ ಇಂತಹ ವಂಚಕ ನರ್ಸರಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ನಮಗೆ ನಷ್ಟ ಪರಿಹಾರ ಕೊಡಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಸೇವಂತಿ ಹೂವುಗಳನ್ನು ಬೆಳೆಸಿ ವರ್ಷವಿಡೀ ರೈತರು ಅಲ್ಪ ಸ್ವಲ್ಪ ಹಣವನ್ನು ಪಡೆಯುತ್ತಾರೆ. ಈ ಬಾರಿ ಆನೇಕಲ್ ಭಾಗದಲ್ಲಿ ಸೇವಂತಿ ಹೂವುಗಳು ಸಹ ಸರಿಯಾಗಿ ಬಾರದೆ ರೈತರು ನಿಜಕ್ಕೂ ನಷ್ಟ ಅನುಭವಿಸಿ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಅಧಿಕಾರಿಗಳು ಆದಷ್ಟು ಬೇಗ ಇಂತಹ ವಂಚನೆ ಮಾಡುವ ನರ್ಸರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ. ವರದಿ ತೆಲಗರಹಳ್ಳಿ, ಎಂ ಗಣೇಶ್.